ಸರ್ವಾಧಿಕಾರಿಯಾದ ದೇವ ನಿನಗೆ ವಂದನೆ ಸ್ವಾಮಿ. ಅಪ್ಪ, ನೀನು ಪ್ರೀತಿ ಸ್ವರೂಪನು, ನೀತಿ ಸ್ವರೂಪನು, ಜೀವ ಸ್ವರೂಪನು, ಚೈತನ್ಯ ಸ್ವರೂಪನಾಗಿರುವ ದೇವರು ನೀನಯ್ಯ. ನಂಬಿಗಸ್ತನಾದ ದೇವರು ನೀನು ಸ್ವಾಮಿ. ನಂಬಿದವರ ಕೈ ಬಿಡಲಾದ ದೇವರು ನೀನಾಗಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಮತ್ತು ವಿಶೇಷವಾಗಿ ನಿನ್ನಪ್ಪ, ನಿನ್ನ ಪ್ರಿಯ ಮಗನು ದಾಸನು ಆಗಿರುವಂತ ಸಾಮ್ಯಲಯ್ಯನವರ ಹುಟ್ಟಿದ ದಿನಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಇಷ್ಟು ವರ್ಷಗಳು ನಿನ್ನ ಮಗನನ್ನು, ನಿನ್ನ ದಾಸನನ್ನು ಕಾಯ್ದು ಕಾಪಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಮತ್ತೆ ಹೊಸ ದಿನ, ಹೊಸ ವರ್ಷವನ್ನ ಮಗನ ಜೀವನದಲ್ಲಿ ನೀವು ನೀಡಿದ್ದಕ್ಕಾಗಿ ನಿಮಗೆ ಸ್ತೋತ್ರಪ್ಪ ತಂದೆ. ಈ ವರ್ಷವೆಲ್ಲವೂ ಕೂಡ ಕಾಯ್ದು ಕಾಪಾಡಪ್ಪ. ಅಯ್ಯನವರು ಮಾಡುವ ಸೇವೆಯನ್ನು ಆಶೀರ್ವದಿಸಿರಿ, ಕುಟುಂಬವನ್ನು ಆಶೀರ್ವದಿಸಿರಿ ಅಪ್ಪ. ಅವರು ಮಾಡುವ ಪ್ರತಿ ಕೆಲಸ ಕಾರ್ಯಗಳನ್ನ ಅಪ್ಪ, ಮತ್ತು ವಿಶೇಷವಾಗಿ ನೀವು ನಾಡಿ ಸಂಸ್ಥೆಯಲ್ಲಿ ಅಪ್ಪ ಪ್ರೆಸಿಡೆಂಟ್ ಆಗಿರುವಾಗ ಆ ಕಾರ್ಯಗಳನ್ನು ಕೂಡ ಪ್ರತಿಯೊಂದು ನಿನ್ನ ದೇವರ ಕಾರ್ಯಗಳಲ್ಲಿ ಮಗನನ್ನು ನೀನು ಹೆಚ್ಚೆಚ್ಚಾಗಿ ಉಪಯೋಗಿಸುವ ಸ್ವಾಮಿ. ಆಶೀರ್ವದಿಸುವ, ಅಭಿಷೇಕಿಸಪ್ಪ. ಆಯುಷ್, ಆರೋಗ್ಯ, ಬಲವನ್ನು ಕೊಟ್ಟು ನಡೆಸಿರಿ. ಮತ್ತು ವಿಶೇಷವಾಗಿ ಅಪ್ಪ ಮನಸ್ಸಿಗೆ ಶಾಂತಿ, ಸಮಾಧಾನ, ನೆಮ್ಮದಿ ಕೊಟ್ಟು ಆತ್ಮದೇವ, ಪರಿಶುದ್ಧ ಆತ್ಮದೇವ ನಿನ್ನ ಅಭಿಷೇಕದಿಂದ ತುಂಬಿಸಿ ನಡೆಸಪ್ಪ ತಂದೆ. 91ನೇ ಕೀರ್ತನೆಯಲ್ಲಿ ನಾವು ನೋಡುತ್ತಿರುವಾಗ ಅಪ್ಪ ನಿನ್ನ ವಾಕ್ಯವು ಹೇಳ್ತಾ ಇದೆ. ಮೊದಲನೇ ವಾಕ್ಯವು ಅಪ್ಪ ನಿನ್ನ ಪರಾತ್ಮನ ಮರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಎಂದು ನಿನ್ನ ವಾಕ್ಯ ಹೇಳುವಂತೆ ಈ ನಿನ್ನ ಮಗನು ನಿನ್ನ ಆಶ್ರಯದಲ್ಲಿ ಸುರಕ್ಷಿತವಾಗಿರುವಂತೆ ಸಹಾಯ ಮಾಡಪ್ಪ. ಮತ್ತು ವಿಶೇಷವಾಗಿ ಕೊನೆಯ ವಾಕ್ಯಗಳನ್ನು ನೋಡುವಾಗ ಅಪ್ಪ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ಉತ್ತರಿಸುವೆನು, ರಕ್ಷಿಸುವೆನು, ಇಕ್ಕಟ್ಟಿನಲ್ಲಿ ಸಹಾಯ ಮಾಡುವೆನು, ದೀರ್ಘಾಯುಷ್ಯನ್ನು ನೀಡುವೆನು ಎಂದು ನಿನ್ನ ವಾಕ್ಯ ಹೇಳ್ತಾ ಇದೆಯಪ್ಪ. ನಿನ್ನ ವಿಶೇಷವಾದ ರಕ್ಷಣೆಯನ್ನು ತುಂಬಿಸಿ ನಡೆಸಿ ದೀರ್ಘಾಯುಷ್ಯದ ಕೊಟ್ಟು ಕಾಯ್ದು ಕಾಪಾಡು ಸ್ವಾಮಿ. ಮಗನನ್ನು, ಮಗನ ಕುಟುಂಬವನ್ನು, ತಂದೆ ತಾಯಿ, ಬಂಧು ಬಳಗವನ್ನು, ಸಭೆಯನ್ನು, ಸೇವೆಯನ್ನು, ವಿಶ್ವಾಸಿಗಳನ್ನು ಎಲ್ಲರನ್ನೂ ಅಪ್ಪ ನಿಮ್ಮ ಕೈಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇನೆ. ನಿನ್ನ ಕೃಪೆಯಲ್ಲಿ ತುಂಬಿಸಿ ನಡೆಸು ಸ್ವಾಮಿ. ನಿನ್ನ ಕೃಪೆಯೊಂದೇ ನಮಗೆ ಸಾಕಪ್ಪ. ಬಲಹೀನತೆಯಲ್ಲಿ ಬಲವನ್ನು ಕೊಟ್ಟು ನಿನ್ನ ಕೃಪೆಯಿಂದ ತುಂಬಿಸಿ ನಡೆಸುವ ಅದ್ಭುತ ಸ್ವರೂಪನೇ, ಆಶ್ಚರ್ಯಕರನೇ ದೇವ ನಿನಗೆ ಸ್ತೋತ್ರಪ್ಪ. ಆರೋಗ್ಯದಾಯಕನಾದ ದೇವರೇ ನಿನಗೆ ಸ್ತೋತ್ರಪ್ಪ. ಅಯ್ಯನವರಿಗೆ ಇನ್ನೂ ಕೂಡ ಹೆಚ್ಚೆಚ್ಚಾಗಿ ಒಳ್ಳೆ ಆಯುಷ್, ಆರೋಗ್ಯ ಅಪ್ಪ ನೀನು ಉಪಯೋಗಿಸುವ ಸ್ವಾಮಿ. ನಿನ್ನ ಸತ್ಯವೇದ ಬೈಬಲಿನ ವಾಕ್ಯಗಳ ಗುಣಾರ್ಥಗಳಿಂದ ತುಂಬಿಸಿ ನಡೆಸಿ ಅಪ್ಪ ನಿನ್ನ ಸೇವೆಯಲ್ಲಿ ಹೆಚ್ಚೆಚ್ಚಾಗಿ ಉಪಯೋಗಿಸಿ ಅನೇಕ ನಷ್ಟವು ಆತ್ಮಗಳನ್ನ, ಕುಟುಂಬಗಳನ್ನ ಅಪ್ಪ ನಿನ್ನ ರಕ್ಷಣೆಯಲ್ಲಿ ತರುವಂತೆ ಸಹಾಯ ಮಾಡಪ್ಪ. ನಿತ್ಯ ಜೀವದ ಕಡೆಗೆ, ಪರಲೋಕದ ಕಡೆಗೆ ನಡೆಸುವಂತೆ ಸಹಾಯ ಮಾಡಿ ನೀವೇ ಮಹಿಮೆ ಹೊಂದಬೇಕೆಂಬುದಾಗಿ ಎಲ್ಲ ಘನವಾದ ಮಹಿಮೆ ಪ್ರಭಾವಗಳನ್ನು ನಿಮಗೆ ಸಲ್ಲಿಸುತ್ತಾ ನಜರೇತ್ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೆನ್, ಆಮೆನ್, ಆಮೆನ್.